ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯೊಬ್ಬಳು ರಂಪಾಟ ನಡೆಸಿದ ಪ್ರಸಂಗ ಕಂಡುಬಂದಿದೆ. ಹೌದು, ಇಂದು ತುಮಕೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ನೆರವೇರಿಸಲು ಬಂದಿದ್ದ ಸಿಎಂ ಮುಂದೆ ಶಿರಾ ಮೂಲದ ಮಹಿಳೆಯೊಬ್ಬಳು ರಂಪಾಟ ನಡೆಸಿದ್ದಾಳೆ. ಸಿಎಂ ಜೂನಿಯರ್ ಕಾಲೇಜಿನಲ್ಲಿ ಕಾರ್ಯಕ್ರಮ ಮುಗಿಸಿ ಹೊರಡುತ್ತಿದ್ದ ವೇಳೆ ಏಕಾಏಕಿ ಸಿಎಂ ಬಳಿ ಬಂದು ರಂಪಾಟ ನಡೆಸಿದ್ದಾಳೆ. ಶಿರಾ ಮೂಲದ ರಾಬಿಯಾ ಅಸ್ಲಾಂ ಪಾಷಾ ಎಂಬ ಮಹಿಳೆ ಮನೆ ಸಿಗದಿದ್ದಕ್ಕೆ ಆಕ್ರೋಶಗೊಂಡು 3 ವರ್ಷದ ಮಗುವನ್ನ ಕಂಕಳಲ್ಲಿ ಇಟ್ಟುಕೊಂಡು ಸಿಎಂ ಮುಂದೆ ಓಡೋಡಿ ಬಂದಿದ್ದಾರೆ. ಶಿರಾದಲ್ಲಿ ಸ್ಲಂ ಬೋರ್ಡ್ನಿಂದ ಮನೆಗೆ ಸಾಕಷ್ಟು ಬಾರಿ ಅರ್ಜಿ ಹಾಕಿದ್ರು, ಆದ್ರೆ ಈಕೆಗೆ ಈವರೆಗೂ ಮನೆ ಸಿಕ್ಕಿರಲಿಲ್ಲ. ಈ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳು ಹಾಗೂ ಶಾಸಕ ಟಿ.ಬಿ. ಜಯಚಂದ್ರ ಬಳಿ ಮನವಿ ಮಾಡಿಕೊಂಡಿದ್ರು, ನೋ ಯೂಸ್ ಎಂಬಂತಾಗಿದೆ. ಅಲ್ಲದೆ ಈ ಬಗ್ಗೆ ಶಾಸಕ ಡಿ.ಪಿ. ಜಯಚಂದ್ರ ಉಡಾಫೆ ಉತ್ತರ ಕೊಡ್ತಾರೆ ಎಂದು ಶಾಸಕ ಜಯಚಂದ್ರ ವಿರುದ್ಧ ಮಹಿಳೆ ಆಕ್ರೋಶ ಹೊರಹಾಕಿದ್ರು. ಜಯಚಂದ್ರ ಸರ್ ಕೊಡೋವರೆಗೂ ನೀವೆಲ್ಲಾದ್ರೂ ಸಾರಿ ನೀವು ಸರ್ ನಾವು ಮಕ್ಳನ್ನ ತಗೊಂಡು ಸಾಯ್ಬೇಕಾದ್ರೆ ಸಾರಿ ನೀವು ಬೇಕು. ಜಯಚಂದ್ರ ಸರ್ ಅವ್ರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ. ರಾತ್ರಿ 9 ಗಂಟೆವರೆಗೂ ಅವ್ರ ಮನೆ ಹತ್ರ ಕಾದಿಲ್ಲ ಸರ್. 1 ವರ್ಷದಿಂದ ಜನತಾ ಕಾರ್ಯಕ್ರಮ ಆಯ್ತಲ್ಲ, ಜನತಾ ಕಾರ್ಯಕ್ರಮದಲ್ಲಿ ಸ್ಪಾಟ್ ಅಲ್ಲೇ ಅವ್ರ ಬಗ್ಗೆ ಹರಿಸ್ತೀವಿ ಅಂತ ಹೇಳಿದ್ರು. ಕಾನೂನುಬದ್ಧವಾದಂತಹ ಒಂದು ಕಾರ್ಯಗಳನ್ನ ಕಾನೂನುಬದ್ಧವಾಗಿ ನಾವು ಬಗೆಹರಿಸ್ತೀವಿ, ನಮ್ಮ ಕೈಲಾಗಿದ್ದು ನಾವು ಸ್ಪಾಟ್ ಅಲ್ಲಿ ಏನಿದೆ ಅದು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಜನತಾ ಕಾರ್ಯಕ್ರಮದಿಂದ ಹಿಡಿದು ಇದುವರೆಗೂ ಕೂಡ ಒಂದು ನೆಲೆಗಾಗಿ ಆ ಮಕ್ಕಳನ್ನ ತಗೊಂಡು ಕೈಲಾಗಿದ್ದು ತಗೊಂಡು ಹೋರಾಡ್ತಾ ಇದ್ದೀವಿ. ಒಂದು ನೆಲೆ ಕಲ್ಪಿಸ್ಕೊಳಕ್ ಆಗ್ತಿಲ್ಲ. ಮೊಬೈಲ್ ನಂಬರ್ ಹೇಳಿ. ಒಂದು ಕುಟುಂಬ ಏನಾದ್ರು ಮಾಡ್ಕೊಂಡು ಸತ್ರೆ DSP ಇಂದ ಹಿಡಿದು ಶಾಸಕರವರೆಗೂ ಬರ್ತಾರೆ. ಹೀಗಾಗಿ ಸಿಎಂ ಬಳಿ ತಮ್ಮ ಸಮಸ್ಯೆ ಹೇಳಲು ಮಹಿಳೆ ಓಡೋಡಿ ಬಂದಿದ್ದಾಳೆ. ಕೂಡಲೇ ಪೊಲೀಸರು ಆಕೆಯನ್ನ ತಡೆದಿದ್ದಾರೆ. ಮಹಿಳೆ ಜೋರಾಗಿ ರಂಪಾಟ ಮಾಡಿದ್ದು, ನೀವು ಮಹಿಳೆಯರ ಪರ ಅಂತೀರಾ, ಬಡವರ ಪರ ಅಂತೀರಾ, ಆದ್ರೆ ಸಮಸ್ಯೆ ಹೇಳಿಕೊಳ್ಳಲು ಬಂದ್ರೆ ನಮ್ಮನ್ನ ಬಿಡಲ್ಲ ಅಂತ ಕೂಗಾಡಿದ್ರು. ಘಟನೆಯನ್ನ ಕಂಡ ಸಿಎಂ ಆ ಮಹಿಳೆಯನ್ನ ಕರೆದು ವಿಚಾರಿಸಿ ಆಕೆಯ ಸಮಸ್ಯೆ ಆಲಿಸಿದ್ರು. ಅಲ್ಲದೆ ಕೂಡಲೇ ಆಕೆಗೆ ಮನೆ ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.